ಆತ್ಮೀಯ ಪೋಷಕರೇ, ನನ್ನ ಹೆಸರು ಅನುಪಮ. ನಾನು ನಜರತ್ ಶಾಲೆಯ ಅಬಕಾಸ್ ಶಿಕ್ಷಕಿ. ಇಂದು ಬಡ್ ಬಿ ಹಂತದ ಪರಿಕಲ್ಪನೆ ಕಲಿಯೋಣ. ಉತ್ತಮ ತಿಳುವಳಿಕೆಯಿಂದ ಅಬಕಾಸನ್ನು ಒಟ್ಟಿಗೆ ಅನ್ವಯಿಸೋಣ. ಪುಟ ಸಂಖ್ಯೆ 5 ತೆಗೆಯಿರಿ. ಕಾನ್ಸೆಪ್ಟ್ 2, ಕೂಡಿಸುವುದು. 5, 6, 7, 8, 9. ಯೂಸಿಂಗ್ ಅಬಕಾಸ್ ಟೂಲ್. ಡ್ರಾ ಆ್ಯಂಡ್ ರೈಟ್ ದ ಬೀಟ್ಸ್ ವ್ಯಾಲ್ಯೂಸ್. ಹಾಗಂದರೆ ಮಣಿಗಳ ಮೌಲ್ಯವನ್ನು ಬಿಡಿಸಿ ಬರೆಯುವುದು. ಮೊದಲನೆಯ ಪ್ರಶ್ನೆ, ಝೂಮ್ 5 + 1. 5ರ ಮಣಿ ಮತ್ತು 1ರ ಮಣಿ ಡಿವೈಡರ್ ಹತ್ತಿರ ಇರುವುದರಿಂದ ಎರಡೂ ಮಣಿಗಳನ್ನು ಬಿಡಿಸಿ 6 ಎಂದು ಬರೆಯಬೇಕು. ಝೂಮ್. ಎರಡನೆಯ ಪ್ರಶ್ನೆ, 5 + 2. 5 + 2. 5 ಮತ್ತು 2ರ ಮಣಿ ಡಿವೈಡರ್ ಹತ್ತಿರ ಇರುವುದರಿಂದ ಮಣಿಗಳನ್ನು ಬಿಡಿಸಿ 7 ಎಂದು ಬರೆಯಬೇಕು. ಝೂಮ್. ಮೂರನೆಯ ಪ್ರಶ್ನೆ, 5 + 3. 7 ಮಣಿಗಳು ಡಿವೈಡರ್ ಹತ್ತಿರ ಇರುವುದರಿಂದ ಡ್ರಾಪ್ ಮಾಡಿ 8 ಎಂದು ಬರೆಯಬೇಕು. ಝೂಮ್. ಅದೇ ತರಹ ಪೇಜ್ ನಂಬರ್ 5, 6, 7 ಅದೇ ಥರ ಮಾಡಬೇಕು. ಪೇಜ್ ನಂಬರ್ 8 ತೆಗೆಯಿರಿ. ಝೂಮ್. ಮೊದಲನೆಯ ಪ್ರಶ್ನೆ, ಆ್ಯಡ್ 6, ಆ್ಯಡ್ 3, ಲೆಸ್ 7, ಲೆಸ್ 2. ಯಾವ ಮಣಿಗಳು ಡಿವೈಡರ್ ಹತ್ತಿರ ಇಲ್ಲದಿರುವ ಕಾರಣ 0 ಎಂದು ಬರೆಯಬೇಕು. ಝೂಮ್. ಎರಡನೆಯ ಪ್ರಶ್ನೆ, ಆ್ಯಡ್ 7, ಆ್ಯಡ್ 2, ಲೆಸ್ 3, ಲೆಸ್ 6. ಯಾವುದೇ ಮಣಿಗಳು ಡಿವೈಡರ್ ಹತ್ತಿರ ಇಲ್ಲದೇ ಇರುವ ಕಾರಣ 0 ಎಂದು ಬರೆಯಬೇಕು. ಝೂಮ್. ಮೂರನೆಯ ಪ್ರಶ್ನೆ, ಆ್ಯಡ್ 3, ಆ್ಯಡ್ 6, ಲೆಸ್ 5, ಲೆಸ್ 4. ಯಾವುದೇ ಮಣಿಗಳು ಡಿವೈಡರ್ ಹತ್ತಿರ ಇಲ್ಲದಿರುವ ಕಾರಣ 0 ಎಂದು ಬರೆಯಬೇಕು. 8ನೇ ಪ್ರಶ್ನೆ ನೋಡೋಣ ಒಂದ್ಸರಿ ನಾವು. ಆ್ಯಡ್ 4, ಆ್ಯಡ್ 5, ಲೆಸ್ 6, ಲೆಸ್ 3. ಯಾವುದೇ ಮಣಿಗಳು ಡಿವೈಡರ್ ಹತ್ತಿರ ಇಲ್ಲದೇ ಇರುವ ಕಾರಣ 0 ಎಂದು ಬರೆಯಬೇಕು. 7ನೇ ಪ್ರಶ್ನೆ, ಆ್ಯಡ್ 2, ಆ್ಯಡ್ 2, ಲೆಸ್ 1, ಆ್ಯಡ್ 6. 9 ಮಣಿಗಳು ಡಿವೈಡರ್ ಹತ್ತಿರ ಇರುವುದರಿಂದ ಉತ್ತರ 9 ಎಂದು ಬರೆಯಬೇಕು. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.